ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಅಗಸೆ ಬೀಜದಿಂದ ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದು ಅಗಸೆ ಬೀಜ ಒಂದು 1/4 kgಗಿಂತ ಸ್ವಲ್ಪ ಕಡಿಮೆ ಇದೆ. ಫುಲ್ ಮಾಡ್ತಾಯಿದ್ದೀನಿ. ನಮಗೆ ಇಷ್ಟ ಚಟ್ನಿ ಪೌಡ್ರ್ ಅಂದರೆ. ಇದನ್ನ ಇವಾಗ ಚಟಪಟ ಅನ್ನಂಗೆ ಹುರ್ಕೋಬೇಕು. ಸಿಡೀತೆ ಚಟ ಚಟ ಅಂತ ಹೇಳಿ ಅಲ್ಲಿ ತನಕ ಹುರ್ಕೋಬೇಕು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಗಸೆ ಬೀಜ ತಿಂದರೆ. ನಾವು ಹಾಗೆ ತಿನ್ನೋದು ಬದಲು ಈ ಥರ ಚಟ್ನಿ ಪೌಡ್ರ್ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ಥರ ಹುರ್ಕೋಬೇಕು. ಇದಾಗಿದೆ. ಇವಾಗ ಕಲರು ಚೇಂಜ್ ಆಗುತ್ತೆ, ಸಿಡಿಯುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ತಿನ್ನಲಿಕ್ಕೆ. ರೊಟ್ಟಿ ಚಪಾತಿ ಅನ್ನಕ್ಕೆ ಸಹ ನಂಚ್ಕೊಂಡು ತಿನ್ಬೋದು. ಅನ್ನಕ್ಕೆ ಸೈಡ್ ಡಿಶ್ ಆಗಿ ರೊಟ್ಟಿ ಚಪಾತಿ ಹಾಗೆ ಚಟ್ನಿ ಥರ ಉಪಯೋಗಿಸ್ಕೊಂಡು ತಿನ್ಬೋದು. ಇದು ಇವಾಗ ತಣ್ಣಗಾಗಲಿ. ಇದು ಬಿಸಿ ಇದೆ. ಇವಾಗ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಇದೆ, ಹಾಗಾಗಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರದ ಪುಡಿ. ಎಷ್ಟು ಹಾಕಿದರೂ ಖಾರ ಅಂತ ಅನ್ಸಲ್ಲ, ಕಲರ್ ಮಾತ್ರ ಇದೆ ಇದು. ಹಾಗಾಗಿ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಮತ್ತು ಹುಣಸೆ ಹಣ್ಣು. ನಮಗೆ ಯಾವುದೇ ಚಟ್ನಿ ಪುಡಿ ಮಾಡಲಿ, ಹುಳಿ ಮತ್ತು ಖಾರ, ಬೆಲ್ಲ 3 ಸ್ವಲ್ಪ ಜಾಸ್ತಿನೇ ಇರಬೇಕು, ಹಾಗಾದರೆ ಟೇಸ್ಟ್ ಸಿಗುತ್ತೆ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆರಿದ ಮೇಲೆ ಇದನ್ನು ಅಗಸೆ ಬೀಜ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪನೇ ಬಿಸಿ ಇತ್ತು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. 1/4 kg ಅಗಸೆ ಬೀಜ ತಂದಿದ್ದೆ, ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ಪೌಡ್ರ್ ಮಾಡ್ತಾಯಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಕಡಿಮೆ ಆಗಿತ್ತು, ಹಾಗಾಗಿ ಈ ಥರ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಅವಾಗವಾಗ ಏನಾದರೂ ಚಟ್ನಿ ಮಾಡ್ಕೋಬೇಕು, ಸೈಡು ಅನ್ನಕ್ಕೆ ನಂಚ್ಕೊಳ್ಳೋಕೆ ಬೇಕು ಅಂತ ಅಂದ್ರೂ ಬೇಗ ಹಾಕ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದೇನು ಹಾಳಾಗಲ್ಲ, ಎಷ್ಟು ದಿನ ಇಟ್ಟರೂ ಕೂಡ. ಇದು ಎಣ್ಣೆ ಜೊತೆಗಾದರೂ ಹಾಕ್ಕೊಂಡು, ಕರ್ದಿದ್ದ ಎಣ್ಣೆ ಆದರೂ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ತಿನ್ಬೋದು. ಮೊಸರು, ತುಪ್ಪ, ಎಣ್ಣೆ ಏನು ಇಲ್ಲದೆ ಇದ್ರೂ ಸಾಂಬಾರು ಇದ್ರ ಜೊತೆ ಸಾಂಬಾರು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನೀರಾದರೂ ಬೆರೆಸ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಚಪಾತಿ ಮಾಡಿದ್ಲು, ಚಪಾತಿ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ, ಬೇಗ ಮಾಡ್ಕೋಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.